ಸರ್ ಇರೋದೇ 9 ಸೈಟ್ 2200 ರೂಪಾಯಿ ನೆಗೋಷಿಯಬಲ್ ಏನು ಆಫರ್ ಸರ್ ಆಫರ್ ಬಂದ್ಬಿಟ್ಟು 50 ರೂಪೀಸ್ ನೆಗೋಷಿಯಬಲ್ ಸ್ಟ್ರೈಟ್ ಫಾರ್ವರ್ಡ್ ಅದರ ಜೊತೆಗೆ 5 ಗ್ರಾಮ್ ಗೋಲ್ಡ್ ನೆಲಮಂಗಲ ಟೋಲ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ತುಂಬಾ ಜನಕ್ಕೆ ಗೊತ್ತಿರತಕ್ಕಂತ ಟೋಲ್ ಅದು ಮತ್ತೆ ಡಿಮಾರ್ಟ್ ಕೂಡ ಅದ್ರ ಪಕ್ಕದಲ್ಲೇ ಇದೆ ಬಿಜಿಎಸ್ ಲೇಔಟ್ ಗೆ ಹೊಂದಿಕೊಂಡಿರುವಂತ ಲೇಔಟ್ ಇದು ಎಲ್ಲ 30-40 ಕೂಡ ಫುಲ್ ಸೈಟ್ 30-40 1200 ಸ್ಕ್ವೇರ್ ಫೀಟ್ ಉಳ್ಳಂತಹ ಸೈಟ್ಗಳಿವೆ ಅಲ್ವಾ ಸರ್ ಡಿಸಿ ಕನ್ವರ್ಷನ್ ಆಗಿರುತ್ತೆ ಈ ಖಾತಾ ಆಗಿರುತ್ತೆ ಹೌದು ಸರ್ ಅಲ್ವಾ ಸರ್ ಹೌದು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ನೆಲಮಂಗಲ ಕಿಂಗ್ಫಿಶರ್ ಟೋಲ್ ಏನಿದೆಯೋ ಆ ಟೋಲ್ ಸುತ್ತಮುತ್ತ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗೆ ಕೇವಲ ಲಿಮಿಟೆಡ್ ಸೈಟ್ಸ್ ಅಂದರೆ ಅತಿ ಲಿಮಿಟೆಡ್ ಸೈಟ್ಸು ಅದು ಕೇವಲ 9 ಸೈಟ್ಸ್ಗಳಿರ್ತಕ್ಕಂಥ ಸೈಟ್ಗಳು ಸೇಲ್ಗಿದ್ದಾವೆ ಅದು ಕೂಡ ನಿಮಗೆ ಶ್ರೀ ವರ್ಷಿಣಿ ವೆಂಚರ್ಸ್ ಅವ್ರ ಕಡೆಯಿಂದ ಸಿಗ್ತಾ ಇದೆ ಸೊ ಇಲ್ಲಿ ಸೈಟ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಏನು ಅಪ್ರೂವ್ಡ್ ಬರುತ್ತೆ ಏನು ರೇಟ್ ಕೋಟ್ ಮಾಡ್ತಾ ಇದ್ದಾರೆ ಏನು ಅಡ್ವಾನ್ಸ್ ಬುಕ್ಕಿಂಗ್ ಇಡ್ತಾ ಇದ್ದಾರೆ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಶ್ರೀ ವರ್ಷಿಣಿ ವೆಂಚರ್ಸ್ ಅವ್ರ ಕಡೆಯಿಂದ ಶ್ರೀನಿವಾಸ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ತುಂಬಾ ಚೆನ್ನಾಗಿ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಸರ್ ಇರೋದೇ 9 ಸೈಟ್ ಅಲ್ವಾ ಸರ್ ಅದು ಕೂಡ ಕಿಂಗ್ಫಿಶರ್ ಫ್ಯಾಕ್ಟರಿ ಟೋಲ್ ನೆಲಮಂಗಲ ಟೋಲ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ತುಂಬಾ ಜನಕ್ಕೆ ಗೊತ್ತಿರತಕ್ಕಂತ ಟೋಲ್ ಅದು ಮತ್ತೆ ಡಿಮಾರ್ಟ್ ಕೂಡ ಅದ್ರ ಪಕ್ಕದಲ್ಲೇ ಇದೆ ಅಲ್ವಾ ಆ ಸುತ್ತಮುತ್ತ ಇದಕ್ಕೆ ಬರುತ್ತೆ ಬಟ್ ನಾವು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸೊ ಇದು ವಿಲೇಜ್ ನೀವು ಹುರುಳಳ್ಳಿ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಇದೆ ಇದು ಹುರುಳಳ್ಳಿ ಓಕೆ ಸೊ ಈ ವಿಲೇಜ್ಗೆ ಅಟ್ಯಾಚ್ ಆಗಿರುವಂತದ್ದೇ ಇದು ಲೇಔಟ್ ಇದು ಸೊ ಇದು ಬಂದ್ಬಿಟ್ಟು ಅದ್ರ ಜೊತೆಗೆ ಬಿಜಿಎಸ್ ಲೇಔಟ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಬಿಜಿಎಸ್ ಲೇಔಟ್ ಬಿಜಿಎಸ್ ಲೇಔಟ್ ಸೊ ಬಿಜಿಎಸ್ ಲೇಔಟ್ಗೆ ಹೊಂದಿಕೊಂಡಿರುವಂತ ಲೇಔಟ್ ಇದು ಸೊ ಇಮಿಡಿಯೇಟ್ ನೀವು ಅಲ್ಲಿಂದ ಮೇನ್ ರೋಡ್ ಇಂದ ಬಂದ್ರೆ ಜಸ್ಟ್ ಒಂದು 100 ಆರ್ಚ್ ಬರುತ್ತೆ ಆರ್ಚ್ ಒಳಗಿಂದ ಬಂದ್ರೆ ಬರೀ 100 ಮೀಟರ್ಸ್ ಅಷ್ಟೇ ಓಕೆ ಓಕೆ ಸೊ ಅಲ್ಲಿ ನಿಮಗೆ ಲೇಔಟ್ ಸಿಗುತ್ತೆ ಇದು ಸೊ ಇದು ಬಂದ್ಬಿಟ್ಟು ನಿಮಗೆ ಡಿಸಿ ಕನ್ವರ್ಟೆಡ್ ಆಗಿರುವಂತದ್ದು ಡಿಸಿ ಕನ್ವರ್ಷನ್ ಸೈಟ್ಗಳು ಡಿಸಿ 9 ಸೈಟ್ಗಳು ಓಕೆ ಸೊ ಪ್ಲಸ್ ಈ ಖಾತಾ ಆಗಿರುವಂತದ್ದು ಈ ಖಾತಾ ಆಗಿದೆ ಇದಕ್ಕೆ ಸೊ 9 ಸೈಟ್ಗಳಿಗೆ ಎಲ್ಲಾ ತರ ಡೆವಲಪ್ಮೆಂಟ್ ಏನೇನು ಡೈಮೆನ್ಷನ್ ಅಲ್ಲಿ ಸಿಗ್ತಾ ಇದೆ 9 ಸೈಟ್ಸ್ ನಿಮಗೆ ಡೈಮೆನ್ಷನ್ ಅಂದ್ರೆ ಎಲ್ಲ 30-40 ಎಲ್ಲ 30-40 9 ಕೂಡ ಫುಲ್ ಸೈಟ್ 30-40 1200 ಸ್ಕ್ವೇರ್ ಫೀಟ್ ಉಳ್ಳಂತಹ ಸೈಟ್ಗಳಿವೆ ಅಲ್ವಾ ಸರ್ ಡಿಸಿ ಕನ್ವರ್ಷನ್ ಆಗಿರುತ್ತೆ ಈ ಖಾತಾ ಆಗಿರುತ್ತೆ ಹೌದು ಸರ್ ಅಲ್ವಾ ಸರ್ ಹೌದು ಓಕೆ ಮತ್ತೆ ಡೆವಲಪ್ಮೆಂಟ್ಸ್ ಈ ಲೇಔಟ್ ಅಲ್ಲಿ ಏನೇನು ಕೊಟ್ಟಿದ್ರೆ ಕಾಣ್ತಾ ಇದೆ ಸರ್ 30 ಅಡಿ ರೋಡ್ ಸಿಸಿ ರೋಡ್ ಮಾಡಿದೀವಿ ಅದು ಕೂಡ ಸಿಸಿ ಕಾಂಕ್ರೀಟ್ ರೋಡ್ ಆಗಿದೆ ಎಲೆಕ್ಟ್ರಿಸಿಟಿ ರೆಡಿ ಇದೆ ಎಲೆಕ್ಟ್ರಿಸಿಟಿ ಆಲ್ರೆಡಿ ರನ್ನಿಂಗ್ ಇದೆ ಆಲ್ರೆಡಿ ಮನೆಗಳು ಕಟ್ಟಿರೋದ್ರಿಂದ ನೋಡ್ತಾ ಇರಬಹುದು ಕನೆಕ್ಷನ್ ಕೂಡ ತಗೊಂಡಿದ್ದೀವಿ ಮತ್ತೆ ಇಲ್ಲಿ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೂಡ ರೆಡಿ ಇದೆ ಓಕೆ ಇಲ್ಲಿ ನೋಡ್ತಾ ಇರಬಹುದು ವಾಟರ್ ಕನೆಕ್ಷನ್ ಡ್ರೈನೇಜ್ ಮತ್ತೆ STP ಸಿವೇಜ್ ಟ್ರೀಟ್ಮೆಂಟ್ ಪ್ಲಾನ್ ಸಿವೇಜ್ ಬಾಕ್ಸ್ ಕೂಡ ಮಾಡಿದೀವಿ ಓಕೆನಾ ಅದ್ರ ಜೊತೆಗೆ ಎಲ್ಲ ಕೂಡ ಪಂಚಾಯತಿ ನೀರು ಕೂಡ ಕನೆಕ್ಷನ್ ತಗೊಂಡಿದ್ದೀವಿ ಆಲ್ರೆಡಿ ರನ್ನಿಂಗ್ ಇದೆ ಆಲ್ರೆಡಿ ಪೈಪಲ್ ರನ್ನಿಂಗ್ ಇದೆ ಓಕೆ ಆ ಮನೆಗಳೆಲ್ಲ ಕಟ್ಟಿದ್ರೆ ಆಲ್ರೆಡಿ ರನ್ನಿಂಗ್ ಇದೆ ಕನೆಕ್ಷನ್ ತಗೊಂಡಿದ್ದೀವಿ ಓಕೆ ನೋಡಿ ಇಲ್ಲಿ ನೋಡ್ತಾ ಇರಬಹುದು ವಾಟರ್ ಕನೆಕ್ಷನ್ ಕೂಡ ಇದೆ ಸ್ಲ್ಯಾಬ್ ಸಿಸ್ಟಮ್ ಕೊಟ್ಟಿದ್ದಾರೆ ಸಿವೇಜ್ಗೆಲ್ಲ ಮತ್ತೆ ಸೈಟ್ ನಂಬರು ಸೈಟ್ ಮಾರ್ಕೇಶನ್ ಕೂಡ ರೆಡಿ ಇದೆ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ ನಿಮಗೆ ಯಾವುದೇ ರೀತಿ ಬಾಳಿಕೆ ಆಗಲಿ ಕ್ವಾಲಿಟಿ ಆಗಲಿ ಕಾಂಪ್ರಮೈಸ್ ಇಲ್ಲ ಅಂತಕ್ಕಂಥವ್ರು ಆಲ್ಮೋಸ್ಟ್ ಕಾಂಕ್ರೀಟ್ಗೆ ಹೋಗ್ತಾರೆ ತಾರ್ ರೋಡ್ಗಿಂತ ಆ ಕಾಂಕ್ರೀಟ್ ರೋಡ್ ಕೂಡ ಯೂಸ್ ಮಾಡಿದ್ದಾರೆ ಸೊ ಮತ್ತೆ ಇನ್ನೇನಿದೆ ಸರ್ ಇದು ಕೇವಲ 9 ಸೈಟ್ಸ್ ಸರ್ ಇದರಲ್ಲಿ 9 ಸೈಟ್ಸ್ ಅಷ್ಟೇ ಎಸ್ ಆರ್ ನೋ ಅಷ್ಟೇ ಬೇಕಾ ಬೇಡವಾ ಅನ್ನೋದು ಖಾಲಿ ಆಗೋಗುತ್ತೆ ಅದು ಅಲ್ಲದೆ ಡಿಸಿ ಕನ್ವರ್ಷನ್ ಓಕೆ ನಾಟ್ ರೆವಿನ್ಯೂ ಸೈಟ್ ಆ ಥರ ಏನು ಬರಲ್ಲ ಇದು ಡಿಸಿ ಕನ್ವರ್ಟೆಡ್ ಆಗಿದೆ ಪ್ಲಸ್ ಈ ಖಾತಾ ಆಗಿದೆ ಇದಕ್ಕೆ ಆಗಿರೋದ್ರಿಂದ ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ರೆಡಿ ಇರುವಂತದ್ದು ಓಕೆ ಇಲ್ಲಿ ಡೆವಲಪ್ಮೆಂಟ್ಸ್ ಅಂತ ವಿಚಾರಿಸೋದಾದ್ರೆ ನೆಲಮಂಗಲ ಅದು ಸುತ್ತಮುತ್ತ ಏನಿದೆಯೋ ಸರ್ ನೆಲಮಂಗಲ ಒಂದೇ ಅಲ್ಲ ಇಲ್ಲಿ ಹೈವೇ ಇಂದ ಬಂದ್ರೆ ನಿಮ್ಗೆ KBD ಫ್ಯಾಕ್ಟರಿ ಇದೆ ಅಲ್ಲಿ ಮತ್ತೆ ಅಲ್ಲಿ ಡಿಮಾರ್ಟ್ ಇದೆ ರಾಶಿ ರೆಸಿಡೆನ್ಸಿ ಲೇಔಟ್ ಇದೆ ಅಲ್ಲಿ ಓಕೆನಾ ಸೊ ಅಲ್ಲಿಂದ ನೀವು ಸ್ಟ್ರೈಟ್ ಲೇಔಟ್ ಬರೋವರೆಗೂ ಕೂಡ ಫುಲ್ ಮನೆಗಳೇ ಆಗಿದೆ ಓಕೆ ಮೇನ್ ರೋಡ್ ಇಂದ 2 ಕಿಲೋಮೀಟರ್ ಅಪ್ ಟು ಉರುಳಳ್ಳಿವರೆಗೂ ಮನೆಗಳಿದೆ ಓಕೆ ನೋಡಿದ್ದೀರಾ ಇಲ್ಲೇ ನೋಡ್ತಾ ಇದೀವಲ್ಲ ಸರ್ ಆಲ್ರೆಡಿ ಮನೆಗಳು ಆಗಿರ್ಬೋದು ಇದೇ ರೋಡಲ್ಲಿ ನೋಡೋದಾದ್ರೆ ನಿಮ್ಗೆ ಆಲ್ರೆಡಿ ಇನ್ನೊಂದು ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ ಬಿಲ್ಡಿಂಗು ಪಕ್ಕದಲ್ಲಿ ಆಲ್ರೆಡಿ ಮನೆ ನೋಡಿ ಆ ಮನೆನ ಬಂಗ್ಲೆ ಕಟ್ಟದಂಗೆ ಕಟ್ಟಿದ್ದಾರೆ ಈ ಕಡೆ ಎಲ್ಲ ಉರುಳಳ್ಳಿ ಇನ್ನೇನು ಇದು ಬೆಂಗಳೂರು ಸಿಟಿಗೆ ಅಟ್ಯಾಚ್ ಆಗ್ತಕ್ಕಂಥ ಇರ್ತಕ್ಕಂಥದ್ದು ಫ್ಯೂಚರ್ ನಗರಸಭೆ ಪ್ರಪೋಸಲ್ ಇದೆ ಸರ್ ಇದಕ್ಕೆ ನಗರಸಭೆ ಕೂಡ ಸೇರ್ಕೊಳ್ಳುವಂತ ಸರ್ ಈಗ ಆಲ್ರೆಡಿ ವಿಮಾನ ನಿಲ್ದಾಣಕ್ಕೆ ಇನ್ನೊಂದು ಬೇಕು ಅಂತೇಳಿ ಜಾಗ ಹುಡುಕ್ತಾ ಇದಾರೆ ಇಷ್ಟಲ್ಲಿ ದಾಬಾಸ್ಕೆ ಪೇಟೆ ಕೂಡ ಒಂದು ಆಡ್ ಆಗಿರೋದ್ರಿಂದ ಈ ನೆಲಮಂಗಲ ಸುತ್ತಮುತ್ತ ಯಾರೆಲ್ಲ ಸೈಟ್ಗಳು ಏನಾದ್ರು ಜಾಗ ಇದ್ರೆ ಕೆಲವೊಬ್ರು ಉಳಿಸ್ಕೊಳ್ಳಿ ಅಂತಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಲ್ವಾ ಇನ್ನು ಕೆಲವರು ತಗೊಳೋದು ಕೂಡ ಟ್ರೈ ಮಾಡಬೇಕು ಪ್ರಯತ್ನ ಪಡಬೇಕು ಸೊ ದಾಬಾಸ್ಪೇಟೆ ಹತ್ರ ಏರ್ಪೋರ್ಟ್ ಆಯ್ತು ಅಂದ್ರೆ ಇಲ್ಲಿರ್ತಕ್ಕಂಥ ಎಂಟೈರ್ ಜಾಗಕ್ಕೆ
ತುಂಬಾ ವ್ಯಾಲ್ಯೂ ಬಂದ್ಬಿಡುತ್ತೆ. ಆಲ್ರೆಡಿ ವ್ಯಾಲ್ಯೂ ಇದೆ ಸರ್, ಲ್ಯಾಂಡ್ ಅವೈಲಬಿಲಿಟಿ ಆಲ್ರೆಡಿ ಅಪ್ರೂವ್ಡ್ ಆಗಿದೆ, ಎಳಿಬೇಕಷ್ಟೇ, ಇಲ್ಲಿವರೆಗೂ ಬರ್ಬೇಕು ಅದನ್ನ. ನೆಲಮಂಗಲವ್ರಿಗೆ ಆಲ್ರೆಡಿ ಫೈನಲ್ ಅಪ್ರೂವಲ್ ಎಲ್ಲ ಆಗಿದೆ, ಸೊ ಎಳಿಬೇಕಷ್ಟೇ ಇರೋದು. ಸೊ ಆಲ್ರೆಡಿ ಇಲ್ಲಿ ಲ್ಯಾಂಡ್ಸ್ ಅವೈಲಬಿಲಿಟಿ ಕೂಡ ಕಡಿಮೆ ಆಗ್ಬಿಟ್ಟಿದೆ ಸರ್. ಸೊ ಈಗ ಸಿಕ್ಕಾಪಟ್ಟೆ ರೇಟ್ಗಳಿದೆ, ನಿಮಗೂ ಗೊತ್ತು. ಸೊ ರೀಸೆಂಟ್ ಆಗಿ ಅಲ್ವಾ ಕಾಂಕ್ರೀಟ್ ಹಾಕಿರೋದು ಇದನ್ನ? ಹಾಂ ಸರ್, ರೀಸೆಂಟ್ ಆಗಿ ಹಾಕಿದ್ರೆ? ರೀಸೆಂಟ್ ಆಗಿ ಸರ್, ಮೋಸ್ಟ್ ಒಂದು 1 ವೀಕ್ ಆಗಿದೆ ಅಷ್ಟೇ ಸರ್. ಓಕೆ. ಸೊ ಇದು ನಾನು STP ಬಾಕ್ಸ್ ಹೇಳಿದ್ನಲ್ವಾ, ಸೊ ಇದು STP ಬಾಕ್ಸ್ ಕೂಡ ಮಾಡಿದ್ವಿ ಸರ್. ಓಕೆ, STP ಬಾಕ್ಸ್ ನೋಡ್ತಾ ಇದ್ದೀರಾ? ಕೇವಲ 9 ಸೈಟ್ ಅಂತ ಹೇಳ್ಬಿಟ್ಟು ನಾವೇನು ಡೆವಲಪ್ಮೆಂಟ್ಗೆ ಏನು ಕಾಂಪ್ರಮೈಸ್, ಕ್ವಾಲಿಟಿ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಸೊ ಕಾಂಪ್ರಮೈಸ್ ಇಲ್ದಿರ ಮಾಡಿದ್ವಿ ಸರ್ ಎಲ್ಲ ಕೂಡ. ಏನು ರೇಟ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 2200 rupees per square feet ಇದೆ. 2200 ರೂಪಾಯಿ per square feet ಇದೆ. ಅದೇ ಫೈನಲ್ ಅಲ್ಲ, ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಒಂದು ಆಫರ್ ಕೂಡ ಇದೆ, ಅದು ನಾನು ತಿಳಿಸ್ಕೊಡ್ತೀನಿ ಸರ್. 2200 ರೂಪಾಯಿ ನೆಗೋಷಿಯಬಲ್. ಏನು ಆಫರ್ ಸರ್? ಆಫರ್ ಬಂದ್ಬಿಟ್ಟು 50 rupees ನೆಗೋಷಿಯಬಲ್ ಸ್ಟ್ರೈಟ್ ಫಾರ್ವರ್ಡ್. ಅದ್ರ ಜೊತೆಗೆ 5 ಗ್ರಾಮ್ ಗೋಲ್ಡ್ ವರಮಹಾಲಕ್ಷ್ಮಿ ಸಿಂಬಲ್ ಇರುವಂತ 5 ಗ್ರಾಮ್ ಗೋಲ್ಡ್ ಕಾಯಿನ್ ಕೂಡ ಕೊಡ್ತೀನಿ ಸರ್. ಎಷ್ಟು ಗ್ರಾಮು? 5 ಗ್ರಾಮ್. 5 ಗ್ರಾಮ್. ಈಗ 6000 ಚೇಂಜ್ ಇದೆ, 6.5 ಅಂತಾನೆ ಇಟ್ಕೊಳ್ಳೋಣ ಅಲ್ವಾ? ವೇಸ್ಟೇಜ್ GST ಅದು ಇರಲಿ ಅಲ್ಲ. 6 30 ಹತ್ರ ಒಂದು 35-40 ಸಾವಿರ ರೂಪಾಯಿ ಲೆಕ್ಕಾಚಾರ. ನಿಯರ್ಲಿ 90,000 to 1 lakh ಇನ್ ಬಿಟ್ವೀನ್ ಬಂದ್ಬಿಡುತ್ತೆ ಸರ್ ಅಲ್ವಾ? ಓಕೆ, ಅಷ್ಟು ಗ್ರಾಮ್ನ ಇದು ಕೊಡ್ತಾ ಇದ್ದೀರಾ ಅಲ್ವಾ ಸರ್? 2200ಕ್ಕೆ 50 ರೂಪಾಯಿ ನೆಗೋಷಿಯಬಲ್ ಹೋದ್ರೆ 2150 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆಯಿತು. DC ಕನ್ವರ್ಷನ್ ಈ ಖಾತಾ. ಇನ್ನೇನು ಎಲ್ಲ ಡೆವಲಪ್ಮೆಂಟ್ಸು ಹೇಳಿದ್ವಿ, ಎಲ್ಲ ಡೀಟೇಲ್ಸ್ ಹೇಳಿದ್ವಿ. ಯಾರಿಗಾದ್ರೂ ಬೆಂಗಳೂರಿನ ನೆಲಮಂಗಲ ಸುತ್ತಮುತ್ತ, ಅದರಲ್ಲೂ ಟೋಲ್ ಸುತ್ತಮುತ್ತ, ಡಿಮಾರ್ಟ್ ಸುತ್ತಮುತ್ತ, ಆ KBD ಫ್ಯಾಕ್ಟ್ರಿ ಸುತ್ತಮುತ್ತ ಯಾರೆಲ್ಲ ಸೈಟ್ ಬೇಕು ಅಂತ ನೋಡ್ತಾ ಇದ್ರು, ಎಸ್ಪೆಷಲಿ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ನೋಡ್ತಾ ಇರೋಂಥವ್ರು, ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಷ್ಟೇ. ಈ ಲೈನ್ ಅಷ್ಟೇ ಇರ್ತಕ್ಕಂಥದ್ದಲ್ಲ, ಲೈನ್ ಪೂರ್ತಿ, ಈ ಲೈನ್ ಪೂರ್ತಿ ನಾರ್ತ್ ಫೇಸಿಂಗ್ ಬರುವಂಥದ್ದು. ಓಕೆ, ಅಲ್ಲೂ ನೋಡ್ತಾ ಇರ್ಬೋದು. ಆ ಕಡೆ ಎಲ್ಲ ಬಿಲ್ಡಿಂಗ್ಗಳು, ಮನೆಗಳಾಗೋಗ್ಬಿಟ್ಟಿದ್ದಾವೆ, ಅಲ್ಲೂ ಕೂಡ ಸೈಟ್ ತೊಗೊಂಡು. ಕೆಲವ್ರು ಏನಾಗುತ್ತೆ ಅಂತಂದ್ರೆ ಮನೆ ಕಟ್ಟಬೇಕು ಅಂತಾನೆ ಅಲ್ಲ, ನನಗೊಂದು ಸೈಟ್ ಬೇಕು ಅಂತಕ್ಕಂಥವ್ರು ಕೂಡ ಒಂದು ಜಾಗ ಸೈಟ್ ತಗೋಬಹುದು. ಇನ್ಬಿಟ್ಟು ನೀನು 5 ವರ್ಷ 6 ವರ್ಷ ಬಿಟ್ಟು ತಿರುಗಿ ನೋಡಿದಾಗ ಆ ಜಾಗದ ವ್ಯಾಲ್ಯೂನೇ ಚೇಂಜ್ ಆಗೋಗಿರುತ್ತೆ. ಜಾಗದ ವ್ಯಾಲ್ಯೂ ಚೇಂಜ್ ಆಗಿರುತ್ತೆ, ಜಾಗ ಖಾಲಿನೂ ಇರೋದಿಲ್ಲ ಅಲ್ವಾ ಸರ್? ಹೌದು. ನೋಡಿ, ಈ ರೇಟಿಗೆ ಶ್ರೀ ವರ್ಷಿಣಿ ವೆಂಚರ್ಸ್ ಕಡೆಯಿಂದ ಶ್ರೀನಿವಾಸ್ ಸರ್ ಎಲ್ಲ ತಿಳಿಸ್ಕೊಟ್ರು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ವಿಡಿಯೋದಲ್ಲಿರೋ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಕೋಬೋದು. ಇನ್ನೂ ನೆಗೋಷಿಯಬಲ್ ಆಗುತ್ತೆ. 2150 ರೂಪಾಯಿಗಿಂತ ಖಂಡಿತವಾಗ್ಲೂ 2150 ರೂಪಾಯಿಗಿಂತ ಕಡಿಮೆ ಮಾಡ್ಕೊಡ್ತೀನಿ. ಪಕ್ಕ ಸರ್, ಮಾಡ್ಕೊಡ್ತೀನಿ. ನೋಡಿ, ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಾಗಿರಿ. ಒಬ್ಬರಲ್ಲ ಇಬ್ಬರ ಹತ್ರ ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲಿಗೂ ಬಂದು ಚೆಕ್ ಮಾಡ್ಕೊಳ್ಳಿ, ಇದು ಲೊಕೇಶನ್ ಇದೆಯಾ, ಈ ಡಾಕ್ಯುಮೆಂಟ್ ಇದಕ್ಕೆ ಸೂಟಬಲ್ ಇದೆಯಾ, ಇದಕ್ಕೇನು ಎತ್ತ ಪ್ರತಿಯೊಂದು ತಿಳ್ಕೊಳ್ಳಿ. DC ಕನ್ವರ್ಷನ್ ಆಗಿರೋದ್ರಿಂದ ಲೋನು ಕೂಡ ಮಾಡಿಸ್ಕೊಡ್ತೀವಿ. ಲೋನು 70% ಲೋನು ಆಗುತ್ತೆ, 80% ಆಗುತ್ತೆ. ಪ್ರೊಫೈಲ್ ಒಂದು ಚೆನ್ನಾಗಿರಬೇಕು. ನೋಡಿ, ನಿಮ್ಮ ದುಡ್ಡಿ ನೀವು ಜವಾಬ್ದಾರಿ ಇದ್ಕೊಂಡು ಸೈಟ್ ಬಗ್ಗೆ, ಡಾಕ್ಯುಮೆಂಟ್ ಬಗ್ಗೆ, ಎಲ್ಲದ್ರ ಬಗ್ಗೆ ಲೀಗಲ್ನ ಚೆಕ್ ಮಾಡಿಸ್ಕೊಂಡು ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಆದಷ್ಟು ನೆಗೋಷಿಯಬಲ್ ಮಾಡಿಕೊಡಿ. ಮಾಡೋಣ ಸರ್. ಇಷ್ಟು ನಿಮ್ಮ ವಿಡಿಯೋ ನೋಡಿ ಸುಮಾರು ಲೇಔಟ್ಸ್ ಮಾಡ್ಕೊಟ್ಟು ಬಂದಿದ್ದಾರೆ. ಹಳೆ ಲೇಔಟ್ಗಳು ಕೂಡ ಆಲ್ರೆಡಿ ಸ್ಯಾಟಿಸ್ಫೈ ಆಗಿದ್ದಾರೆ ಕ್ಲೈಂಟ್ಸು. ಅವ್ರಿಗೆಲ್ಲ ಬೆಸ್ಟ್ ಪ್ರೈಸೇ ಕೊಟ್ಟಿದ್ದೀನಿ ಸರ್. ಇದು ಕೂಡ ಆಗಲಿ ಸರ್. ಥ್ಯಾಂಕ್ ಯು ಸೊ ಮಚ್.